ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ. ನನ್ನ ಜೊತೆಗೆ ಇವತ್ತು ಅತ್ಯಂತ ವಿಶೇಷವಾದಂಥ ಅತಿಥಿ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀಯುತ ನಾರಾಯಣಗೌಡರು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ರಾಜ್ಯಾದ್ಯಂತ ಎಲ್ಲ ಸಾರ್ವಜನಿಕ ನಾಮಫಲಕಗಳಲ್ಲಿ 60% ಕನ್ನಡ ಇರಲೇಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಅತಿ ದೊಡ್ಡ ಚಳುವಳಿಗೆ ಚಾಲನೆ ನೀಡಿತ್ತು. ಬೆಂಗಳೂರಿನಲ್ಲಿ ಖುದ್ದು ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ನೇತೃತ್ವದಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಹೋರಾಟ ಕನ್ನಡದ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಆವತ್ತು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಕರವೇ ರ್ಯಾಲಿ ಶುರುವಾಗ್ತಿದ್ದಂತೆ ಮಾಲ್ ಆಫ್ ಏಷ್ಯಾ ಬಾಗಿಲು ಎಳೆದುಕೊಂಡಿತ್ತು. ಪ್ರಮುಖ ರಸ್ತೆಗಳಲ್ಲಿನ ಕಂಪನಿಗಳು, ಮಾಲ್ಗಳು, ಶಾಪ್ಗಳ ಇಂಗ್ಲಿಷ್ ಬೋರ್ಡ್ಗಳು ಪೀಸ್ ಆಗಿದ್ವು. ಆಂಗ್ಲ ನಾಮಫಲಕಗಳ ಮೇಲೆ ಕರವೇ ಕಾರ್ಯಕರ್ತರ ಆರ್ಭಟ ಹೆಚ್ಚುತ್ತಾ ಇದ್ದಂತೆ ಡಿಸೆಂಬರ್ 27ರ ರಾತ್ರಿ ವೇಳೆಗೆ ನಾರಾಯಣಗೌಡ ಸೇರಿ ನೂರಾರು ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ ಪೊಲೀಸರು ಅವರನ್ನೆಲ್ಲ ಜೈಲಿಗೆ ಕಳುಹಿಸಿದ್ರು. ಕನ್ನಡ ಕಡ್ಡಾಯಕ್ಕಾಗಿ ಚಳುವಳಿ ಮೇಲೆ ನಡೆದ ಘಟನೆಗಳ ಆಧಾರದಲ್ಲಿ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 10 ಕೇಸ್ಗಳು ದಾಖಲಾಗಿ ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಸುಮಾರು 50ಕ್ಕೂ ಹೆಚ್ಚು ನಾಯಕರು, ಕಾರ್ಯಕರ್ತರ ಜೊತೆ ಡಿಸೆಂಬರ್ 27ರ ರಾತ್ರಿ ಜೈಲು ಸೇರಿದ ನಾರಾಯಣಗೌಡ 14 ದಿನ ಜೈಲು ವಾಸದಲ್ಲಿದ್ರು. 14 ದಿನ ಸೆಂಟ್ರಲ್ ಜೈಲು ಸೇರಿದ್ದಲ್ಲದೆ ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿದ್ದ ಹಳೆ ಕೇಸ್ಗಳಲ್ಲಿಯೂ ಪೊಲೀಸರು ನಾರಾಯಣಗೌಡರನ್ನ ವಶಕ್ಕೆ ಪಡೆದಿದ್ರು. ಹೀಗೆ ಪೊಲೀಸರು ಜೈಲು, ಕೋರ್ಟು ಅಂತ ಬರೋಬ್ಬರಿ 1 ತಿಂಗಳು ವನವಾಸದಲ್ಲಿದ್ದ ನಾರಾಯಣಗೌಡರು ಮನೆ ಸೇರಿದ್ದು ಜನವರಿ 27ಕ್ಕಂತೆ. ಈ ಮಧ್ಯೆ ಕರವೇ ಕಾರ್ಯಕರ್ತರು ಹಾಗೂ ನಾರಾಯಣಗೌಡರ ಬಂಧನದ ನಡೆಯನ್ನ ಪ್ರತಿಪಕ್ಷಗಳು ಖಂಡಿಸಿದ್ವು. ವಿವಿಧ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಬೀದಿಗಿಳಿದು ಹೋರಾಟ ನಡೆಸಿದ್ರು. ಒಂದೆಡೆ ಕನ್ನಡ ಕಡ್ಡಾಯಕ್ಕಾಗಿ ಚಳುವಳಿ ನಡೆಸಿದ ಕರವೇ ನಾರಾಯಣಗೌಡರನ್ನ ಈ ರೀತಿ ನಡೆಸಿಕೊಂಡಿದ್ದು ಸರಿಯಿಲ್ಲ ಅಂತ ಇಡೀ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗಿತ್ತು. ಇನ್ನೊಂದೆಡೆ ಸಿದ್ದರಾಮಯ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿಯೇ ಕನ್ನಡ ಕಡ್ಡಾಯಕ್ಕಾಗಿ ಸುಗ್ರೀವಾಜ್ಞೆ ಜಾರಿ ಮಾಡಿತು. ಆನಂತರ ನಡೆದ ಅಧಿವೇಶನದಲ್ಲಿಯೇ ರಾಜ್ಯಾದ್ಯಂತ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಅಂತ 2 ಸದನಗಳಲ್ಲಿ ವಿಧೇಯಕವನ್ನೇ ಪಾಸ್ ಮಾಡಿ ರಾಜ್ಯಪಾಲರ ಸಮ್ಮತಿಯನ್ನು ಪಡೆದುಕೊಳ್ತು. ಕೋರ್ಟು, ಕಚೇರಿ, ಜೈಲು, ಬೇಲು ಅಂತ ಏನೇ ಆದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕನ್ನಡಕ್ಕಾಗಿ ವಿಧೇಯಕವನ್ನೇ ಜಾರಿಗೆ ತಂದಿದ್ರಿಂದ ಕರವೇ ಕಾರ್ಯಕರ್ತರು ಹಾಗೂ ನಾರಾಯಣಗೌಡರು ನಮ್ಮ ಚಳುವಳಿ ಸಾರ್ಥಕ ಅಂತ ಸಂಭ್ರಮಿಸಿದ್ದು ಸುಳ್ಳಲ್ಲ. ಈಗ ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇಂಗ್ಲಿಷ್ ನಾಮಫಲಕಗಳು ಕನ್ನಡಕ್ಕೆ ಬದಲಾಗ್ತಾ ಇರೋದು ಕಂಡು ಬರ್ತಿವೆ. ಈ ನಡುವೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಆಯಾ ಜಿಲ್ಲೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳೇ ಸರ್ಕಾರದ ಕಾನೂನು ತೋರಿಸಿ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕು, ಇಲ್ಲವಾದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಚ್ಚರಿಸ್ತಿದ್ದಾರೆ. ಈ ಮಧ್ಯೆ ಕನ್ನಡ ಕಡ್ಡಾಯ ಕ್ರಮಗಳ ಬಗ್ಗೆ ಆಕ್ಷೇಪಿಸಿ ಕೆಲವು ಕಂಪನಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ಏನೇ ಆದರೂ ವಿಶ್ವವಿಖ್ಯಾತ ಐಟಿ ಸಿಟಿ ಬೆಂಗಳೂರು ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿದೆ. ಈ ಬದಲಾವಣೆಗೆ ಸರ್ಕಾರದ ಮುಖ್ಯ ಪಾತ್ರ ಇದ್ರೂ ಸಹ ಕರವೇ ನಡೆಸಿದ ಕಡ್ಡಾಯ ಕನ್ನಡ ಚಳುವಳಿ ಹಾಗೂ ಕನ್ನಡದ ಕಿಚ್ಚನ್ನ ತಳ್ಳಿ ಹಾಕುವಂತಿಲ್ಲ. ನಿಮ್ಮ ವಿಸ್ತಾರ ನ್ಯೂಸ್ ಜೊತೆ ಕನ್ನಡ ನಾಮಫಲಕ ಚಳುವಳಿಯ ರೂವಾರಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ನೇರ ಮಾತಿಗಿಳಿದು ಹಲವು ಸ್ಫೋಟಕ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಡಿಸೆಂಬರ್ 27ನೇ ತಾರೀಕು 2023. ಅದಾದ ನಂತರದಲ್ಲಿ ನಾರಾಯಣಗೌಡರ ಬದುಕಿನಲ್ಲಿ ಏನಾಗಿದೆ ಮತ್ತು ಅವ್ರ ಮೇಲಿರುವ ಕೆಲವು ಪ್ರಶ್ನೆಗಳು, ಕೆಲವು ಆರೋಪಗಳು ಅಥವಾ ಕೆಲವು ರೂಮರ್ಸ್, ಕೆಲವು ಪ್ರೊಪಗ್ಯಾಂಡ, ಅದೇನು ಬೇಕಾದರೂ ಆಗಿರ್ಬೋದು,
ಅದಕ್ಕೆ ಅವರ ಬಳಿ ಉತ್ತರ ಏನಿದೆ? ಇವತ್ತು ಔಟ್ ಆ್ಯಂಡ್ ಔಟ್ ನೇರ ಪ್ರಶ್ನೆ, ನೇರ ಉತ್ತರ. ನಾನು ಅವರ ಮನಸ್ಸಿನ ನೋವನ್ನೂ ಕೇಳಿಸ್ಕೊಳ್ತೇನೆ, ಅವರ ಮನಸ್ಸಿನ ಮಾತಿಗೆ ದನಿ ಕೂಡ ಆಗ್ತೇನೆ, ಅದರ ಜೊತೆಗೆ ನನ್ನ ಹೃದಯದ ಮಾತುಗಳನ್ನು ಅವ್ರ ಮುಂದೆ ನೇರವಾಗಿ ಇಟ್ಬಿಡ್ತೇನೆ. ನಾನು ಅಂದ್ಕೊಳ್ತೇನೆ ಬಹುಶಃ ಅವರು ತಪ್ಪಾಗಿ ಭಾವಿಸಲಾರರು ಅಂತ. ನಮಸ್ಕಾರ ನಾರಾಯಣಗೌಡರಿಗೆ. ನಮಸ್ತೆ. ಅತ್ಯಂತ ಪ್ರೀತಿಯ, ಅಭಿಮಾನದ, ಗೌರವದ ಸ್ವಾಗತ. ಗೌಡ್ರೆ, ನಾನು 27ನೇ ತಾರೀಕು ಡಿಸೆಂಬರಿಂದನೇ ಶುರು ಮಾಡ್ತೇನೆ. ಹೋರಾಟ ಆಯಿತು, ಜೈಲಿಗೆ ಹೋದ್ರಿ, ಹೊರಗೆ ಬಂದ್ರಿ, ಜೈಲಿಗೆ ಹೋದ್ರಿ, ಮತ್ತೆ ಬಂದ್ರಿ, ಜೈಲಿಗೆ ಹೋದ್ರಿ. ಸತತವಾಗಿ ಹಲವು ದಿನಗಳ ಕಾಲ ಕಾನೂನಿನ ತೆಕ್ಕೆ ನಿಮ್ಮನ್ನು ಹೀಗೆ ಕಬಂದ ಬಾಹುವಿನಲ್ಲಿ ಹಿಡಿದುಕೊಡ್ತು. ಇದಾದ ಮೇಲೆ ಕೇಳ್ತೀನಿ, ಹೇಗಿದ್ದೀರಿ? ಬಹುಶಃ ನಾನು ಈ ಜೈಲು ಕೇಸು ಇದೇ ನನಗೇನು ಹೊಸದೇನಲ್ಲ. ಕನ್ನಡದ ವಿಚಾರದಲ್ಲಿ, ನಾಡು ನುಡಿಯ ವಿಚಾರದಲ್ಲಿ, ನೆಲಜಲಗಳ ವಿಚಾರದಲ್ಲಿ ನಾನು ಅನೇಕ ಸರಿ ಜೈಲಿಗೆ ಹೋಗಿದ್ದೀನಿ. ನನಗೆ 2 ಮಕ್ಕಳು. ಆ 2 ಮಕ್ಕಳು ಹುಟ್ಟುವಾಗಲೂ ಸಹ ನಾನು ಜೈಲಲ್ಲಿ ಇದ್ದೆ. ನಾನು ಜೈಲಿಗೆ ಹೋಗಿದ್ದು ಅವತ್ತಿನ ದಿನ ಕಾವೇರಿ ವಿಚಾರಕ್ಕಾಗಿ. ಹಾಗಾಗಿ ನನಗೆ ಸರ್ಕಾರಗಳು, ಈ ವ್ಯವಸ್ಥೆ, ಈ ಮೊನ್ನೆ 27ರ ಜೈಲಿಗೆ ಕಳಿಸಿದ್ದಷ್ಟೇ ಅಲ್ಲ, ಅನೇಕ ಸಂದರ್ಭದಲ್ಲಿ ಬಹುಶಃ ನಾನು ಎಸ್.ಎಂ. ಕೃಷ್ಣ ಅವ್ರಿಗೆ ಕೇಳ್ತಾ ಇದ್ದೆ, ನೀವು ನನ್ನ ಬೆಂಗಳೂರು ಜೈಲು, ಬಳ್ಳಾರಿ ಜೈಲು, ಬೆಳಗಾಂ ಜೈಲು, ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದೀರಿ ಕೃಷ್ಣ ಅವರೇ, ಒಮ್ಮೆ ನನಗೆ ಅಂಡಮಾನ್ ಜೈಲು ನೋಡಬೇಕು ಅನ್ನೋ ಆಸೆ ಇದೆ, ಅಲ್ಲಿಗೂ ಕಳಿಸ್ಬಿಡಿ ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಡಿಸೆಂಬರ್ 27ರ ಘಟನೆ. ಅನೇಕರು ಭಾವಿಸಿದ್ರು ನಾರಾಯಣಗೌಡ್ರನ್ನ ತಗೊಂಡೋಗಿ ಒಂದು 14 ದಿವಸ ಜೈಲಲ್ಲಿ ಇಟ್ಬಿಟ್ರೆ, ಇಲ್ಲ 1 ತಿಂಗಳು ಇಟ್ಬಿಟ್ರೆ, ಇಲ್ಲ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಚರ್ಚೆ ನಡೆಯುತ್ತೆ, ಪೊಲೀಸ್ ಕಮಿಷನರ್ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಚರ್ಚೆ ನಡೆಯುತ್ತೆ, ನಾರಾಯಣಗೌಡ್ರನ್ನ ಒಂದು 3 ತಿಂಗಳು ಜೈಲಲ್ಲಿ ಇಟ್ಬಿಡೋಣ. ನಾರಾಯಣಗೌಡ್ರ ಧ್ವನಿ ಅಡಗುತ್ತೆ, ಕುಗ್ತಾರೆ ನಾರಾಯಣಗೌಡರು, ಸಂಘಟನೆ ಮುಗಿಯುತ್ತೆ ಅನ್ನುವ ಆಲೋಚನೆ ಇಟ್ಕೊಂಡಿದ್ದಂಥ ಆ ಜನರಿಗೆ, ಆ ವ್ಯವಸ್ಥೆಗೆ ಸೆಡ್ಡು ಹೊಡೆದು ನಿಲ್ಲಬೇಕು ಅನ್ನುವ ಛಲ, ಹಠ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದೂ ಇರುತ್ತೆ. ಹೊರತು ನಾರಾಯಣಗೌಡ್ರನ್ನ ಕನ್ನಡದ ವಿಚಾರದಲ್ಲಿ ಯಾರೂ ಕುಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಇವತ್ತಿಗೂ ಚೆನ್ನಾಗಿದ್ದೀನಿ. ಯಾಕೆಂದರೆ ನನ್ನ ಕನ್ನಡದ ಜನ ಯಾವತ್ತವರೆಗೂ ನಾರಾಯಣಗೌಡ್ರನ್ನ ಹಪ್ಕೋತಾರೋ ಅಲ್ಲಿವರೆಗೂ ನಾರಾಯಣಗೌಡರು ಚೆನ್ನಾಗಿರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.